ಬಹಳ ಪ್ರಮುಖವಾಗಿ ಎರಡು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿದ್ದೇನೆ. ಒಂದು, ಕರ್ನಾಟಕ ವಿಧಾನ ಪರಿಷತ್ತಿನ ಪ್ರಸ್ತುತ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿರವರು. ಎರಡನೇದು HD ಕುಮಾರಸ್ವಾಮಿರವರು. ಕರ್ನಾಟಕ ವಿಧಾನ ಪರಿಷತ್ತಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಸನ್ಮಾನ್ಯ GV ಆಂಜನಪ್ಪನವರು ಮೊದಲ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಈಗ ಆಲ್ಮೋಸ್ಟ್ ಛಲವಾದಿರವರು 21ನೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಅಲ್ಲಿ ಸನ್ಮಾನ್ಯ SR ಬೊಮ್ಮಾಯಿರವರು ಕೆಲಸ ಮಾಡಿದ್ದಾರೆ, AK ಸುಬ್ಬಯ್ಯನವರು ಕೆಲಸ ಮಾಡಿದ್ದಾರೆ, ಚಂದ್ರೇಗೌಡರು ಕೆಲಸ ಮಾಡಿದ್ದಾರೆ, HK ಪಾಟೀಲ್ ಕೆಲಸ ಮಾಡಿದ್ದಾರೆ, TN ನರಸಿಂಹಮೂರ್ತಿರವರು ಕೆಲಸ ಮಾಡಿದ್ದಾರೆ, KH ಶ್ರೀನಿವಾಸ್ ಅವರು ಕೆಲಸ ಮಾಡಿದ್ದಾರೆ, ಶಂಕರಮೂರ್ತಿಯವರು ಕೆಲಸ ಮಾಡಿದ್ದಾರೆ, ಮೋಟಮ್ನವರಲ್ಲಿ ಕೆಲಸ ಮಾಡಿದ್ದಾರೆ, ಸದಾನಂದ ಗೌಡರು ಕೆಲಸ ಮಾಡಿದ್ದಾರೆ. ಅನೇಕ ಹಿರಿಯರು ಕೆಲಸವನ್ನು ಮಾಡಿದ್ದಾರೆ. ನಾನು ಭಾಳ ಸಂದರ್ಭಗಳಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ, ಕರ್ನಾಟಕ ಪ್ರಸ್ತುತ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದುರ್ಬಲ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯ R ಅಶೋಕ್ ಮತ್ತು ವಿಧಾನ ಪರಿಷತ್ತಿನ ಛಲವಾದಿ ನಾರಾಯಣಸ್ವಾಮಿ. ಬಹುತೇಕ ನನಗೆ ಯಾವುದೇ ಮುಜುಗರ ಇಲ್ಲ. ಚಡ್ಡಿ ಛಲವಾದಿ ನಾರಾಯಣಸ್ವಾಮಿ ಅಂತ ಏನಾದರೂ ಈ ರಾಜ್ಯದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿದ್ರೆ ಅದು ಈ ಛಲವಾದಿ ನಾರಾಯಣಸ್ವಾಮಿರವರು. ಯಾಕೆಂದರೆ ಚಡ್ಡಿ ಹೊತ್ಕೊಂಡು ಮೆರವಣಿಗೆ ಮಾಡಿದಂಥವ್ರು. ಪಾಪ ಅವರಿಗೆ ಅವಕಾಶ ಸಿಗುತ್ತೆ ಅಂದರೆ ಯಾವುದಕ್ಕೆ ಬೇಕಾದ್ರೂ ತಯಾರಾಗ್ತಾರೆ. ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಕರ್ನಾಟಕ ಬಜೆಟ್ನಲ್ಲಿ SCP TSPಗೆ ಹಣ ಸರಿಯಾಗಿ ಬಳಕೆ ಆಗದಲ್ಲೇ ಹೋದರೆ ನಾನು ಬೆಂಕಿ ಇಡ್ತೀನಿ ಅನ್ನೋ ಮಾತನ್ನು ಅವರು ನಿನ್ನೆ ಮಾಧ್ಯಮಗಳ ಮುಂದೆ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡಿ ಹೇಳಿದ್ದಾರೆ. ಭಾಳ ದುರಂತ ಏನು ಅಂದರೆ, ಬಹುತೇಕ 2 ವರ್ಷದ ಹತ್ತತ್ರ ಆಗಿದೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಪ್ರವೇಶ ಮಾಡಿ. ಬಹುತೇಕ ವಿರೋಧ ಪಕ್ಷದ ನಾಯಕರಾಗಿ ಸಹ 1 ವರ್ಷದ ಮೇಲೆ ಆಗಿರಬಹುದು. ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ವಿಚಾರಗಳ ಬಗ್ಗೆ, ಆಡಳಿತದ ವೈಫಲ್ಯದ ಬಗ್ಗೆ ಯಾವತ್ತೂ ಸಹ ಅವ್ರು ಮಾತಾಡೋದಿಲ್ಲ. ಬರೀ ಅವ್ರು ಮಾತಾಡೋಂಥದ್ದು ಈ ಥರದ್ದು ಬೆಂಕಿ ಇಡೋಂಥ ವಿಚಾರಗಳು, ಮಸಿ ಬಳಿಯೋಂಥ ವಿಚಾರಗಳು, ಚಡ್ಡಿ ಹೊತ್ಕೊಂಡು ಓಡಾಡೋಂಥ ವಿಚಾರಗಳು, ಇಂತಹ ವಿಚಾರಕ್ಕೆ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ರಾಜಕಾರಣದಲ್ಲಿ ಕೆಲವು ಸಲ ತಪ್ಪುಗಳಾಗುತ್ತೆ. ಬಹುತೇಕ ನಮ್ಮ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆರವರ ಕೃಪಾ ಕಟಾಕ್ಷದಿಂದ ಇವತ್ತೇನು ಚಡ್ಡಿ ನಾರಾಯಣಸ್ವಾಮಿಗೆ ಪರಿವರ್ತನೆ ಆಗಿದ್ದಾರೆ. ಅವ್ರ ಹಳೆ ನಮ್ಮ ರಾಮಚಂದ್ರಪ್ಪರಿಗೆಲ್ಲ ಗೊತ್ತು, ಸೈಕಲ್ ನಾರಾಯಣಸ್ವಾಮಿ ಅಂತ ನಾವು ಕರಿತಾ ಇದ್ದಿದ್ದವನ್ನ. ಆ ಸೈಕಲ್ ನಾರಾಯಣಸ್ವಾಮಿರವರಿಗೆ ರಾಜಕೀಯವಾಗಿ ಆಶ್ರಯವನ್ನು ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ತಂಥವ್ರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು. ಬಹುತೇಕ ಇಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದಿಂದ ತಿಂದು ಉಂಡು ಬಳುವಳಿ ಎಲ್ಲ ಪಡ್ಕೊಂಡು ಇವತ್ತು ಖರ್ಗೆರವರ ಕುಟುಂಬವನ್ನು ಟೀಕೆ ಮಾಡೋ ಒಂದೇ ಕಾರಣವನ್ನು ಇಟ್ಕೊಂಡು ಅವರು BJPನಲ್ಲಿ ರಾಜಕೀಯ ಆಶ್ರಯಗಳನ್ನ ಪಡ್ಕೊಂಡಿದ್ದಾರೆ.